ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಸಲ್ ಕ್ರಾಂಪ್ಸ್ ಸ್ನಾಯು ಸೆಳೆತದ ಬಗ್ಗೆ ತಿಳಿದುಕೊಳ್ಳೋಣ. ಈ ಸ್ನಾಯು ಸೆಳೆತ ಅನ್ನುವುದು ಎಲ್ಲ ವಯಸ್ಸಿನ ವ್ಯಕ್ತಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಅತಿ ಹೆಚ್ಚು ಕುಳಿತುಕೊಂಡು ಕೆಲಸ ಮಾಡುವ ವ್ಯಕ್ತಿಗಳಲ್ಲಿ, ವಯಸ್ಸಾದ ವ್ಯಕ್ತಿಗಳಲ್ಲಿ ಮತ್ತು ಗರ್ಭಿಣಿ ಹೆಂಗಸರಲ್ಲಿ, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಸೇವಿಸುವ ವ್ಯಕ್ತಿಗಳಲ್ಲಿ ಮತ್ತು ಥೈರಾಯ್ಡ್ ಸಮಸ್ಯೆ ಇರುವಂಥ ವ್ಯಕ್ತಿಗಳಲ್ಲಿ, ಶುಗರ್, ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇರುವಂಥ ವ್ಯಕ್ತಿಗಳಲ್ಲಿ ಮಸಲ್ ಕ್ರಾಂಪ್ಸ್ ಸ್ನಾಯು ಸೆಳೆತ ಅನ್ನುವುದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಸ್ನಾಯು ಸೆಳೆತ ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ಡಿಹೈಡ್ರೇಷನ್, ನೀರು ಕಡಿಮೆ ಸೇವಿಸುವ ವ್ಯಕ್ತಿಗಳಲ್ಲಿ, ಎಲೆಕ್ಟ್ರೋಲೈಟ್ ಕಡಿಮೆ ಅಂದರೆ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಕಡಿಮೆ ಇರುವ ವ್ಯಕ್ತಿಗಳಲ್ಲಿ ಸ್ನಾಯು ಸೆಳೆತ ಕಾಣಿಸಿಕೊಳ್ಳುತ್ತದೆ. ವಿಟಮಿನ್ ಡಿಫಿಷಿಯನ್ಸಿ, ವಿಟಮಿನ್ ಡಿ, ಇ, ಬಿ1, ಬಿ12 ಕಡಿಮೆ ಇರುವ ವ್ಯಕ್ತಿಗಳಲ್ಲಿ ಹಾಗೂ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರುವುದು ಮತ್ತು ಕೆಲವೊಂದು ದೀರ್ಘಕಾಲ ಮೆಡಿಸಿನ್ ಬಳಸುವುದರಿಂದ ಡಿಸ್ಕ್ ಪ್ರಾಬ್ಲಮ್, ಬೆನ್ನು ಮೂಳೆ ಪ್ರಾಬ್ಲಮ್ ಮತ್ತು ಡಿ.ವಿ.ಟಿ ಡೀಪ್ ವೇನ್ ಥ್ರಾಂಬೋಸಿಸ್ ಇರುವಂಥ ವ್ಯಕ್ತಿಗಳಲ್ಲಿ ಮಸಲ್ ಕ್ರಾಂಪ್ಸ್ ಯಾವಾಗಲೂ ಕಂಡುಬರುತ್ತಾ ಇರುತ್ತದೆ. ಮಸಲ್ ಕ್ರಾಂಪ್ಸ್ ಅಥವಾ ಸ್ನಾಯು ಸೆಳೆತವನ್ನು ತಿಳಿದುಕೊಳ್ಳಲು ಕೆಲವೊಂದು ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನು ಶಿಫಾರಸು ಮಾಡುತ್ತಾರೆ. ಅದರಲ್ಲಿ ಮೊದಲನೆಯದಾಗಿ CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟ್, ವಿಟಮಿನ್ ಡಿ, ಬಿ12 ಟೆಸ್ಟ್, ಎಲೆಕ್ಟ್ರೋಲೈಟ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್, ಬ್ಲಡ್ ಶುಗರ್ ಟೆಸ್ಟ್, ಎಲೆಕ್ಟ್ರೋಮಯೋಗ್ರಫಿ ಟೆಸ್ಟ್ ಮತ್ತು MRI ಸ್ಕ್ಯಾನ್ಗಳನ್ನು ಮಾಡಲು ಸೂಚಿಸುತ್ತಾರೆ. ಟ್ರೀಟ್ಮೆಂಟ್ ಆಫ್ ಮಸಲ್ ಕ್ರಾಂಪ್ಸ್ ಮೊದಲನೆಯದಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಿ ಕಾಂಪ್ಲೆಕ್ಸ್ ಮತ್ತು ಕ್ಯಾಲ್ಸಿಯಂ ಮಾತ್ರೆಗಳನ್ನು ಶಿಫಾರಸು ಮಾಡುತ್ತಾರೆ. ಇದರೊಂದಿಗೆ ಬ್ಯಾಂಡೇಜ್ ಕ್ಲಾತ್ ಮತ್ತು ಕೆಲವೊಂದು ಪೇನ್ ಕಿಲ್ಲರ್ ಮಾತ್ರೆಗಳನ್ನು ಶಿಫಾರಸು ಮಾಡುತ್ತಾರೆ. ಮಸಲ್ ಕ್ರಾಂಪ್ಸ್ ಬರದ ಹಾಗೆ ಪ್ರಿವೆಂಟಿವ್ ಮೆಜರ್ಸ್ ಎಂದರೆ ಅತಿ ಹೆಚ್ಚಾಗಿ ನಿಲ್ಲುವುದು ಮತ್ತು ಕುಳಿತುಕೊಳ್ಳುವುದನ್ನು ತಡೆಯುವುದು, ನೀರನ್ನು ಹೆಚ್ಚಾಗಿ ಸೇವಿಸುವುದು, ಪೌಷ್ಟಿಕವಾದ ಆಹಾರವನ್ನು ಸೇವಿಸುವುದು, ಶುಗರ್ ಕಂಟ್ರೋಲ್ನಲ್ಲಿ ಇಡುವುದು ಮತ್ತು ರೆಗ್ಯುಲರ್ ಎಕ್ಸಸೈಸ್ ಮಾಡುವುದರಿಂದ ಮಸಲ್ ಕ್ರಾಂಪ್ಸ್ ಅಥವಾ ಸ್ನಾಯು ಸೆಳೆತವನ್ನು ಬರದ ಹಾಗೆ ತಡೆಯಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.